ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ ಆಗಿರುವಂಥದ್ದು ಇಲ್ಲ. ಅದೇ ಸಮ್ಟೈಮ್ಸ್ ಅವರು ಟಿವಿ ಆನ್ ಮಾಡಿಕೊಂಡು ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಾಗೋದಿಲ್ಲ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ ಕನೆಕ್ಟ್ ಮಾಡಿ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆ. ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. 26/11/1975. 26/7/1900 ಅಲ್ಲ, 26/11/75. 77. 75. ಸರಿ, ಸಮಯವನ್ನ ತಿಳಿಸಿ. 26 ಆಕ್ಚುಲಿ ಸಮಯ 5 ಗಂಟೆ, ಕರೆಕ್ಟ್ ಆಗಿ 5 ಗಂಟೆ. ಬೆಳಗ್ಗೆನಾ ಸಂಜೆನಾ? ಅದು ಸಂಜೆ, ಆಕ್ಚುಲ್ ಅಂದ್ರೆ ಕರೆಕ್ಟ್ 5 ಗಂಟೆ ಅಂತ ಉಂಟು. ಓಕೆ, ಸರಿ ಆಯ್ತು. ಎಲ್ಲಿ ಹುಟ್ಟಿದ್ದು? ಹುಟ್ಟಿದ್ದು ಕುಂದಾಪುರ. ಕುಂದಾಪುರ. ಸರಿ, ಉಡುಪಿಯಿಂದ 60 ಕಿಲೋಮೀಟರ್ ಹತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಏನು ವಿಚಾರದಲ್ಲಿದೆ ನಮಸ್ತೆ ಗುರುಜಿ. ಮಗ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಸಿಂಹರಾಶಿ. 49 ವರ್ಷ ಆದರೂ ಕೂಡ ಭವಿಷ್ಯ ಕೇಳೋ ಒಂದು ಮನಸ್ಥಿತಿ ಮನುಷ್ಯನಿಗೆ ಬರುತ್ತೆ ಅಂದರೆ, ವೀಕ್ಷಕರು ಈ ಜಾತಕದ ಮೇಲೆ ಹೇಳ್ತಾ ಇದ್ದೀನಿ. 20ನೇ ವಯಸ್ಸಲ್ಲಿದ್ದಾಗಲೂ ಕೂಡ ನಮಗೆ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇರುತ್ತೆ. 25 ಆದರೂ ಒಂದೇ, 35 ಆದರೂ ಒಂದೇ, 45 ಆದರೂ ಒಂದೇ, 60ನೇವರು ನಮಗೆ ಜ್ಯೋತಿಷ್ಯ ಕೇಳ್ತಾರೆ. ಅಂದಮೇಲೆ ನಿಮಗೆ ನೀವೇ ಕಲಿತು ಯಾರ ಹತ್ರನೂ ಹೋಗಲ್ಲ. ಅಲ್ಲ, ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ, ತಡ್ರಿ ಸರ್, ನೀವು ಸಮಾಧಾನವಾಗಿ ನೀವು ಸೇರಿ. ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ, ನಮಗೆ 49ನೇ ವಯಸ್ಸಲ್ಲೂ ಕೂಡ ನಮಗೆ ಏನು ಮಾಡ್ಕೊಳ್ಳೋದು, ನಮ್ಗೆ ಕೆಲವೆಲ್ಲ ಕಷ್ಟಗಳು ಬರ್ತವೆ ಅಂತ ಬಂದೇ ಬರುತ್ತೆ. ಈ ತುಂಬ ಜನ ಜ್ಯೋತಿಷ್ಯ ಅಂದರೆ ಕಷ್ಟ ಇರೋರಿಗೆ 25 ವರ್ಷಕ್ಕೆ, 35 ವರ್ಷ, 45 ವರ್ಷಕ್ಕಲ್ಲ, 75 ವರ್ಷದಲ್ಲೂ ನಮಗೇನೋ ಒಂದು ಸಮಸ್ಯೆ ಬರುತ್ತೆ. ಎಷ್ಟು ಜನ 75ರಲ್ಲಿ ಕೋರ್ಟ್ ಅಲ್ದಾಡ್ತಾ ಇರ್ತಾರೆ, ಪರಿಹಾರಕ್ಕೆ ಬರ್ತಾ ಇರ್ತಾರೆ. ಸೊ ಜೀವನ ಪರ್ಯಂತ ಪರಿಹಾರ್ಥವಾಗಿ ನಾವು ಮಾಡ್ಕೋಬೇಕು ಅಂತಂದರೆ, ಈ ಕಾಂಪೌಂಡ್ರ್ ಮಾತು ಕೇಳ್ದಲೆ ನಿಮಗೆ ನೀವೇ ನಿಮ್ಮ ಲೈಫ್ಗಿನ ಹೆಚ್ಚಾಗಿ ಯಾರಿಗೂ ಗೊತ್ತಿರಲ್ಲ. ವೈಯಕ್ತಿಕವಾಗಿ ನಾವು ಕಲಿತಾಗ ಏನಾಗುತ್ತೆ, ನನ್ನ ಲೈಫ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ನನಗೇನು ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತ, ಅದನ್ನು ಗ್ರಹಗಳ ಜೊತೆ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋದೇ ಒಂದು ಸೀಕ್ರೆಟ್ ಇಲ್ಲಿರೋದು. ಅದಕ್ಕೆ ಅದೃಷ್ಟವಂತರಿಗೆ ಮಾತ್ರ ಇದು ಸಿಗುತ್ತೆ. ಲಕ್ಷಾಂತರ ಜನ ನನ್ನ ಪ್ರೋಗ್ರಾಮ್ ನೋಡ್ತೀರಾ, ನಿಮಗೆಲ್ಲ ಅದೃಷ್ಟ ಬರೋಲ್ಲ. ಯಾಕೆ ಅಂದರೆ ಅಲ್ಲೆಲ್ಲೋ ಗ್ರಹಗಳು ನಿಮಗೆ ಪ್ರಚೋದನೆ ಮಾಡಬೇಕು. ಪ್ರಚೋದನೆ ಆದಮೇಲೆ ನಮ್ಮದು ಫಾಲೋ ಮಾಡಬೇಕು, ನಮ್ಮದು ಫಾಲೋ ಮಾಡಾದ ಮೇಲೆ ಸೇರ್ಕೋಬೇಕು ಅಂತ ಮನಸ್ಥಿತಿ ಆ ಗ್ರಹಗಳು ಉಂಟು ಮಾಡಬೇಕು. ಅಲ್ಲಿ ದೇವರ ಆಶೀರ್ವಾದ ಇರುತ್ತೆ, ನಡಿ ನಿನಗೆ ಆಶೀರ್ವಾದ ಇದೆ, ನಿನಗೆ ಒಂದು ಪರಿಹಾರ ಇದೆ, ಇಲ್ಲಿ ಸೇರು ಅಂತ. ಇನ್ನು ಕರ್ಮ ಕಳೆದಿಲ್ಲ ಅಂತಂದರೆ ನಕ್ಷತ್ರ ನಾಡಿ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಅಂತ ನನಗೆ ಭಾಳ ದಿವಸ ಆದಮೇಲೆ ಅನುಭವ ಆಗಿದ್ದಿದ್ದು. ತುಂಬ ಜನದ ಕರ್ಮ ಕಳೆದಿಲ್ಲ, ಇನ್ನೂ ಸ್ವಲ್ಪ ಹಾಳಾಗಬೇಕು ಅಂತ ಕೆಲವ್ರಿಗೆ ಇರ್ತವೆ. ಅದು ನನಗೆ ಅರ್ಥ ಆಗಿಲ್ಲ, ಯಾಕೆ ಜನ ಬಂದು ಅವ್ರು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅವಾಗ ಅರ್ಥ ಆಯಿತು, ದೇರ್ ಇಸ್ ಸಮಥಿಂಗ್ ಕರ್ಮ ವಿಚ್ ವರ್ಕ್ಸ್. ಭಗವಂತನಿಗೆ ಇಷ್ಟ ಇಲ್ಲ ಅವ್ರ ಕರ್ಮನ ತಿಳ್ಕೊಳ್ಳೋಕ್ಕೆ, ತೋರ್ಸೋಕ್ಕೆ. ಇನ್ನೂ ಅನುಭವಿಸ್ಲಿ ನನ್ನ ಮಗ. ಇದು ನಿಜವಾಗ್ಲೂ ನನಗೂ ಮನಸ್ಸು ತುಂಬ ನೋವಾಯಿತು, ಯಾಕೆಲ್ಲ ಬಂದು ಏನಕ್ಕೆ ಕಲಿತು ಅವ್ರ ಜೀವನದಲ್ಲಿ ಆರಾಮಾಗಿರ್ಬೋದಲ್ಲ ಅಂತ ಅನಿಸ್ತಾ ಇತ್ತು. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥ ದಶ 2019 ಆದಮೇಲೆ ರಾಹು ದಶೆ ಪ್ರಾರಂಭವಾಗಿದೆ. ರಾಹು ದಶೆ ಕಾಂಬಿನೇಷನಲ್ಲಿ ಮತ್ತೆ 12-6 ಕಾಂಬಿನೇಷನ್, ಮತ್ತೆ ಇವ್ರದ್ರಲ್ಲೂ ಸ್ವಲ್ಪ ಅದೇ ಥರ ಹೆಚ್ಚು ಕಮ್ಮಿ 7ನೇ ಮನೆ 12-6 ಬಂದಿದೆ. ಯಾವ ವಿಚಾರದಲ್ಲಿ ಕೇಳಬೇಕು ಅಂತ ಹೇಳಿ ಅದನ್ನು ಆ ಏರಿಯಾನ ಹಾಕ್ಕೊಡ್ತೀನಿ. ಎಸ್ಪೆಷಲಿ ಆಗಿ ಕಣ್ಣಿಂದು ಇದು ಐ ರಿಲೇಟೆಡ್ ಎಲ್ಲೂ ಹೋದ್ರು ಇದು ಅಂದ್ರೆ ಕರೆಕ್ಟ್ ಇದಾಗ್ತಾ ಇಲ್ಲ. ಆಪರೇಷನ್ ಎಲ್ಲ ಆಗಿದೆ, ಆದ್ರೂ ಅಂದ್ರೆ ಕರೆಕ್ಟ್ ಇದಾಗ್ತಾನೆ ಇಲ್ಲ. ಎಲ್ಲಿ ಹೋದ್ರು ಅಲ್ಲಿ ಡಾಕ್ಟರ್ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನೋಡಿ, ನಾವು ಮೊದಲು ಈಗ ನಡೀತಾ ಇರ್ತಕ್ಕಂಥ ದಶದ ವಿಚಾರದಲ್ಲಿ ತೊಗೊಂಡಾಗ 12-9 ಕಾಯಿಲೆ, 6 ಕಾಯಿಲೆ, 2 ಕಾಯಿಲೆ ಬರುತ್ತೆ. ಒಂದು ಗುರುವಿನ ವಿಚಾರದಲ್ಲಿ ಸಮಸ್ಯೆ ಬಂದಿರತಕ್ಕಂಥದ್ದು, ಇನ್ನೊಂದು ಶುಕ್ರನ ಸಮಸ್ಯೆ ಬಂದಿರತಕ್ಕಂಥದ್ದು. ಶುಗರ್ ಏನಾರು ಇದೆಯಾ, ಟೆಸ್ಟ್ ಮಾಡ್ಕೊಂಡ್ರಾ ಸರ್? ಕೇಳಿಸ್ತಾ ಇದೆಯಾ? ಇಲ್ಲ, ಕರೆ ಕಟ್ ಆಗಿದೆ. ಶುಗರ್ ಇರೋ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ. ಯಾಕೆಂದರೆ ಶುಕ್ರನ ಸಬ್ಲಾಡ್ ಬಂದಾಗ, ಶುಕ್ರ ಡಿನೋಟ್ಸ್ ಸಮ್ ಕೈಂಡ್ ಆಫ್ ಎ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಕಣ್ಣಿಗೆ ಆ ಪ್ಯೂಪಿಲ್ಸ್ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಶುಗರ್ ಇರೋರಿಗೆ ಕಣ್ಣು ಬೇಗ ಇದಾಗ್ಬಿಡುತ್ತೆ. ಸೊ ಇಲ್ಲಿ ಶುಕ್ರನ ಅಂಶದಲ್ಲಿ 6ನೇ ಮನೆ ಇರೋದ್ರಿಂದ ಫಸ್ಟ್ ಇವರು ಮೊಸರನ್ನು ದಾನ ಮಾಡಬೇಕು. ಹಾಗೆ ಶುಕ್ರವಾರ ಈ ಒಂದು ವೃದ್ಧಾಶ್ರಮಕ್ಕೆ ಹೋಗಿ
ಅವ್ರಿಗೆ ಏನಾದ್ರು ಒಂದು ಪುಸ್ತಕನೋ ಅಥವಾ ಒಂದು ಏನು ಬಯಕೆ ಇದೆಯೋ ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಕೊಡಬೇಕು. ಒಂದು 6ನೇ ಮನೆಗೆ ಎಕ್ಸಸೈಸ್ ಆಫ್ ದಿ ಐಸ್ ವೆರಿ ಇಂಪಾರ್ಟೆಂಟ್. ಯಾವಾಗ 6ನೇ ಮನೆ ಬರುತ್ತೋ ಎಕ್ಸಸೈಸಿಂದ ಕ್ಯೂರ್ ಆಗುತ್ತೆ. ಓಕೆ. ಇದು ನಮ್ಮ ಸೀಕ್ರೆಟ್, ಜ್ಯೋತಿಷದಲ್ಲಿ ಇದೊಂದು ಸೀಕ್ರೆಟ್. ಹಾಗೆ ದಾನವನ್ನು, ಕಡಲೆಕಾಳು ದಾನವನ್ನು ಕೂಡ ಮಾಡಿ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ ರಾಹುವಿನ ತತ್ವವನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಯಾಕಂದರೆ ರಾಹು ಚೆನ್ನಾಗಿದ್ದಾನೆ, ರಾಹುವಿನ ನಕ್ಷತ್ರ ಮತ್ತು ಸಬ್ಲಾಡ್ ಚೆನ್ನಾಗಿಲ್ಲ. ಆ ರಾಹುವಿನ ಸಬ್ಲಾಡ್ ಮತ್ತು ನಕ್ಷತ್ರಕ್ಕೆ 8 ಮುಖದ ರುದ್ರಾಕ್ಷಿ ಹಾಕಿ ಓಂ ರಂ ರಾಹುವೇ ನಮಃ ಅಂತ ಯಥೇಚ್ಛವಾಗಿ ಹೇಳಿ, ಒಳ್ಳೆಯದಾಗಲಿ.